ನಮ್ಮ ಮನ್ಯಾಗ ಸಾಮಾನ್ಯವಾಗಿ ಎಲ್ಲರ ಕೈಯಾಗೂ ಮೊಬೈಲ್ಗಳದಾವ. ಜಿಯೋ, ರಿಲಯನ್ಸ್ ಆಶೀರ್ವಾದದಿಂದ ಇಂಟರ್ನೆಟ್ ಹಗ್ಗಾಗೈತಿ. ಎಲ್ಲರ ಮನ್ಯಾಗ ಮೊಬೈಲ್ದಾಗೂ ಇಂಟರ್ನೆಟ್ ಸಾಕಷ್ಟು ಸಿಗ್ತೈತಿ. ಆದ್ರೆ ಆ ಇಂಟರ್ನೆಟ್ಟನ್ನು ಕಂಪ್ಯೂಟರ್ಗೆ ಯಾವ ರೀತಿ ಕನೆಕ್ಟ್ ಮಾಡಬೇಕು ಅನ್ನೋದನ್ನು ಇವತ್ತು ನಿಮಗೆ ತೋರಿಸ್ಕೊಡ್ಬೇಕಂತೇಳಿ ಮಾಡೇನಿ. ಕಂಪ್ಯೂಟರ್ಗೆ ಯಾವ ರೀತಿ ಕನೆಕ್ಟ್ ಮಾಡಬೇಕು ಅನ್ನುವ ಏನೂ ಜ್ಞಾನ ಇಲ್ಲದವರಿಗೂ ಸಹಿತ ಸುಲಭವಾಗಿ ಅರ್ಥವಾಗುವ ರೀತಿ ಒಳಗೆ ವಿವರಿಸಾಕತ್ತೀನಿ. ಇದುವರೆಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯಮಾಡಿ ಸಬ್ಸ್ಕ್ರೈಬ್ ಆಗ್ರಿ ಅಂತೇಳಿ ಕೇಳ್ಕೊತನು. ಹಂಗೆ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾ ಹಾಕುವ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ತಲುಪ್ತೈತಿ. ಇದರಿಂದ ನಮ್ಮ ಚಾನಲ್ನು ಬೆಳಿತೈತಿ, ನಾವು ಬೆಳಿತೀವಿ. ಸಾಧ್ಯ ಆದಷ್ಟು ನಿಮಗೆ ಉತ್ತಮವಾದಂಥ ಮಾಹಿತಿಯನ್ನು ನೀಡೋಕ್ಕೆ ಪ್ರಯತ್ನ ಮಾಡ್ತಾನು. ದಯಮಾಡಿ ಸಬ್ಸ್ಕ್ರೈಬ್ ಆಗ್ರಿ ಅಂದಂಗೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಡಾಟಾ ಕೇಬಲ್ ಇರ್ತೈತಿಲ್ಲ, ಮೊಬೈಲ್ ಚಾರ್ಜ್ಗೂ ಇರ್ತೈತಿ, ಚಾರ್ಜಿಗೆ ಹಾಕುವಂಥ ವೈರ್ ಅದನ್ನು ತೊಗೊಂಡು ಕಂಪ್ಯೂಟರ್ಗೆ ಈಗ ನೋಡ್ರಿ, ಕಂಪ್ಯೂಟರ್ ಕೆಳಗೆ ಯು ಎಸ್ ಬಿ ಪೋರ್ಟಲ್ನಾಗ ನಮ್ಮ ಡಾಟಾ ಕೇಬಲ್ ಏನು ಹಾಕ್ತೀವಲ್ಲ ಅದು ಒಂದು ಚಿನ್ನ ಇರ್ತೈತಿ. ಅದ್ರ ಮೇಲೆ ಒಂದು ಸೈಡ್, ಆ ಚಿತ್ರ ಇದ್ದ ಸೈಡನ್ನು ಮ್ಯಾಲ್ ಮಾಡಿ ಅಲ್ಲೇ ಹಾಕಬೇಕು. ಈ ರೀತಿ ಇಲ್ಲಿ ನೋಡ್ರಿ ಹಿಂಗೆ ಹಾಕ್ಬೇಕು. ಆಮೇಲೆ ಇನ್ನೊಂದು ತುದಿ ತೊಗೊಂಡು, ನಾ ಈಗ ಅದ ಮೊಬೈಲ್ನಾಗ ಶೂಟಿಂಗ್ ಮಾಡಾಕ್ತೀನಿ, ಈ ತುದಿ ಏನೈತಿಲ್ಲ ಇದನ್ನು ತೊಗೊಂಡು ಇಲ್ಲಿ ಮೊಬೈಲ್ಗೆ ಹಾಕಿಬಿಡ್ಬೇಕು. ಚಾರ್ಜ್ಗೆ ಹಾಕ್ತೀವಲ್ಲ ಹಂಗೆ ಹಾಕಿದ ತಕ್ಷಣ ಇಲ್ಲಿ ನೋಟಿಫಿಕೇಶನ್ ಬರ್ತದೆ ನೋಡ್ರಿ, ಹಿಂಗೆ ಬರ್ತೈತಿ. ಅದ್ರಾಗ ಅಲಾವ್ ಅಂತೇಳಿ ಒತ್ತಬೇಕು. ಅಲಾವ್ ಅಂತ ಒತ್ತಿದ ಕೂಡಲೇ ಕಂಪ್ಯೂಟರ್ ಮೇಲೆ ಈ ರೀತಿ ಒಂದು ಬಾಕ್ಸ್ ಬರ್ತೈತಿ. ಈ ರೀತಿ ಬಾಕ್ಸ್ ಬರ್ತಂದ್ರೆ ನಮ್ಮದು ವೈರ್ ಕನೆಕ್ಟ್ ಆಗೈತಿ ಅಂಥೇಳಿ ತಿಳ್ಕೊಬೇಕು. ಹಂಗೆ ಮೊಬೈಲ್ನಾಗ ಸೆಟ್ಟಿಂಗ್ಸ್ಗೆ ಹೋಗ್ಬೇಕು. ಈಗ ಸೆಟ್ಟಿಂಗ್ಸ್ ಹೋಗೋನು. ಸೆಟ್ಟಿಂಗ್ಸ್ ಬಂತು. ಇಲ್ಲೇ ಕನೆಕ್ಟಿವಿಟಿಗೆ ಹೋದ್ಮೇಲೆ ಮೊಬೈಲ್ ಹಾಟ್ಸ್ಪಾಟ್ ಆ್ಯಂಡ್ ಟೆಟ್ರಿಂಗ್ ಅಂತ ಇರ್ತೈತಿ, ಅದನ್ನು ಸೆಲೆಕ್ಟ್ ಮಾಡಬೇಕು. ಆಮೇಲೆ ಇಲ್ಲಿ ಕೆಳಗೆ ನೋಡ್ರಿ USB ಕನೆಕ್ಟಿವ್ ಅದಕ್ಕೆ ಒತ್ತಬೇಕು. ಆಮೇಲೆ ಡೆಸ್ಕ್ಟಾಪ್ ನೋಡಕತ್ರ ಇಲ್ಲೇ ಕನೆಕ್ಟ್ ಆಕೈತಿ. ಕನೆಕ್ಟ್ ಆದಮೇಲೆ ಈಗ ನೆಟ್ ಕನೆಕ್ಟ್ ಆಯ್ತು. ಹಿಂಗೆ ಕನೆಕ್ಟ್ ಆದಮೇಲೆ ಹಿಂಗೊಂದು ಐಕಾನ್ ಬರ್ತೈತಿ, ಇದನ್ನು ಮಿನಿಮೈಸ್ ಮಾಡಬೇಕು. ಈಗ ನಮ್ಮ ಮೊಬೈಲ್ ಕನೆಕ್ಟ್ ಆಯ್ತು, ಕಂಪ್ಯೂಟರ್ಗೆ ನೆಟ್ ಕನೆಕ್ಷನ್ ಆಯ್ತು. ಈಗ ನಾವು ನೋಡ್ರಿ ಯಾಹೂ ಅಂತ ಬಂತು. ನಾವು ಯಾವ್ದು ಬೇಕಾದ ಇಂಟರ್ನೆಟ್ಟನ್ನು ಮೊಬೈಲ್ದಿಂದನೇ ಇಂಟರ್ನೆಟ್ಟನ್ನು ಕಂಪ್ಯೂಟರ್ ಒಳಗೆ ಈ ರೀತಿ ಓಪನ್ ಮಾಡಿ ನೋಡ್ಕೋಬೋದು. ಈಗ ನೋಡ್ರಿ ನಂದು ಇಮೇಲ್ ಬಂತು.